ಪ್ರಾಪರ್ಟೀಸ್ ಇನ್ ಮೈಸೂರು. ಈಗ ನಾವು KRS ಬ್ಯಾಕ್ ವಾಟರ್ ಹತ್ರ ಹೋಗ್ತಾಯಿದ್ದೀವಿ. ಇಲ್ಲೊಂದು ಫೇಮಸ್ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಿಯರೆಸ್ಟ್ ಒಂದು 3 ಎಕರೆ ಕಮರ್ಷಿಯಲ್ ಜಾಗ ಇದೆ. ಜಲಾಶಯಗೂ ಅಡ್ಜಸೆಂಟ್ ಇದೆ, ಮೇನ್ ರೋಡ್ಗೂ ಅಡ್ಜಸೆಂಟ್ ಇದೆ. ಈ ದೇವಸ್ಥಾನಕ್ಕೆ 1 ಕಿಲೋಮೀಟ್ರ್ ನೀರು ಒಳಗಡೆಯಿಂದ ಬಂದರೆ, ರೋಡ್ ಬಂದರೆ 2.5 ಕಿಲೋಮೀಟ್ರ್ ಆಯ್ತದೆ. ಈ ಸರೌಂಡಿಂಗಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ. ಮತ್ತು ಈ ದೇವಸ್ಥಾನಕ್ಕೆ ಬರ್ತಾರಲ್ಲ ಟೂರಿಸ್ಟ್ನವರು, ಅವ್ರಿಗೆ ಉಳ್ಕೊಳ್ಳೋಕ್ಕೆ ಎಲ್ಲೂ ಲಾಡ್ಜ್ ಆಗಲಿ, ರೆಸಾರ್ಟ್ ಆಗಲಿ, ರೂಮ್ಸ್ ಆಗಲಿ ಎಲ್ಲೂ ಮಾಡಿಲ್ಲ. ಇವರು ಸುಮಾರು ದೂರ ಹೋಗಿ ಉಳ್ಕೋತಾರೆ. ಈ ಹೊರಗಡೆಯಿಂದ ಬಂದಿರ್ತಾರಲ್ಲ, 2-3 ದಿನವೂ ಹುಡ್ಕೋತಾರೆ ಕೆಲವು ಜನ. ಸೊ ಅಂಥವ್ರಿಗೆ ರೂಮ್ಸ್ ಕಟ್ಕೊಟ್ರೂ ಆಯ್ತದೆ, ಲಾಡ್ಜ್ ಮಾಡಿದ್ರು ಆಯ್ತದೆ. ಮತ್ತು ಪ್ಲಾಟ್ಸ್ ಏನಾರ ವಾಟರ್ ಅಡ್ಜಸೆಂಟ್ ಏನಾರ ಲೇಔಟು ಆ ಥರ ಮಾಡಿದ್ರೂ ನಡೀತದೆ. ಸೊ ಆ ಥರ ಮಾಡೋಕ್ಕೆ ಒಂದು ಕಮರ್ಷಿಯಲ್ ಸೂಟಬಲ್ ಇದೆ. ಪೆಟ್ರೋಲ್ ಬಂಕ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಇದು ಡೈನಿಂಗ್ ಹಾಲ್. ಇದು ದೇವಸ್ಥಾನಕ್ಕೆ ಬರ್ತಾರಲ್ಲ ಅವ್ರಿಗೆ ಫ್ರೀ ಊಟ ಹಾಕ್ತಾರೆ. ಅದರದ್ದು ಹಾಲ್ ಇದು. ಅದರ ಪಕ್ಕದಲ್ಲೇ ಈ ಥರ ಜಲಾಶಯ, KRS ಬ್ಯಾಕ್ ವಾಟ್ರ್. ರೆಡ್ ಸಾಯಿಲ್ ಇದೆ ನಮ್ಮ ತೋರಿಸ್ತಾರೆ ಜಾಗಕ್ಕೆ. ಈಗ ನಾನು ಸ್ಟಾರ್ಟಿಂಗಲ್ಲಿ ಕಾರಲ್ಲಿ ಬಂದನಲ್ಲ, ಆ ಥರ ರೋಡೇ ಇರೋದು. ಆ ರೋಡ್ಗೆ ಅಡ್ಜಸೆಂಟ್. ಮತ್ತು ಈ ವಾಟ್ರ್ ಇದೆಯಲ್ಲ, ವಾಟ್ರಿಗೂ ಅಡ್ಜಸೆಂಟ್. ಇಲ್ಲಿಂದ ಆ ಗುಡ್ಡೆ ಕಾಣ್ತಾ ಇದೆಯಲ್ಲ, ಒಂದು ಗುಡ್ಡೆ ಅಂದರೆ ಮರಗಳು ಕಾಣ್ತಾ ಇದೆಯಲ್ಲ, ಚಿಕ್ಕ ಫಾರೆಸ್ಟ್ ಥರ, ಅದ್ರ ಹಿಂಭಾಗದಲ್ಲೇ ಬರೋದು ಇದು. ಇಲ್ಲಿಂದ ಅಲ್ಲಿಗೆ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಯ್ತದೆ ನೀರು ಒಳಗಡೆಯಿಂದ ಹೋದರೆ. ಈ ಬೋಟಿಂಗ್ದು ಬೆನಿಫಿಟ್ ತಗೋಬೋದು. ಕ್ಲಿಯರ್ ಟೈಟ್ಲ್ ಆಗಿದೆ. 3 ಎಕರೆ ಇದೆ. 3 ಎಕರೆಗೆ 2,30,00,000 ಹೇಳ್ತಾ ಇದ್ದಾರೆ ಟೋಟಲ್ ಅಮೌಂಟ್. ವ್ಯೂ ಚೆನ್ನಾಗಿದೆ. ಟಾರ್ ರೋಡ್ ಅಡ್ಜಸೆಂಟ್ ಇದೆ. ಮತ್ತು ತೆಂಗಿನ ಮರನೂ ಇದೆ. ನೋಡಿ, ಸಾಯಿಲ್ ರೆಡ್ ಸಾಯಿಲ್. 2 ಬೋರ್ವೆಲ್ಲೂ ಇದೆ. 2 ಕಡೆಯಿಂದನೂ ಟಾರ್ ರೋಡ್ ಕನೆಕ್ಟಿವಿಟಿ ಇದೆ. ವಿಲೇಜ್ ನಿಯರ್ ಇದೆ. ಪ್ರತಿಯೊಂದಕ್ಕೂ ಅನುಕೂಲ ಇದೆ.